ಪವಿನ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಅಜೀಬ್ ಮಾಡ್ತಿದ್ದೆ. ಇಷ್ಟ ದಿನ ನನ್ಗೆ ಹೊಟ್ಟೆ ಫುಲ್ ಉರಿತಿತ್ತು. ಯಾಕಂದ್ರೆ ಅಕ್ಕ SSLC ಪಾಸ್ ಆಗಿದ್ದೇ ಆಗಿದ್ದು ಬಿಂದಾಸ್ ಜೀವನ. ಫಾರ್ ಎಕ್ಸಾಂಪಲ್ ಈ ತರ 11:30 ಯಾರು ಹೇಳೋರ್ ಕೇಳೋರ್ ಇರ್ತಿರ್ಲಿಲ್ಲ. ದಿನಕ್ಕೆ 2 ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಂತೂ ಫಿಕ್ಸ್. ವೀಕ್ಲಿ ಟೆಸ್ಟ್, ಮಂತ್ಲಿ ಟೆಸ್ಟ್, ಬೋರ್ಡ್ ಎಕ್ಸಾಮ್, ಟೀಚರ್ ಬೋರ್ ಆದ್ರೆ ಒಂದ್ ಎಕ್ಸಾಮ್, ಅಸೈನ್ಮೆಂಟ್ಸ್, ಡ್ಯೂ ಡೇಟ್, ಅಟೆಂಡೆನ್ಸ್ ಶಾರ್ಟ್. ಸ್ಟೂಡೆಂಟ್ಸ್ ಗಿರೋ ಎಲ್ಲಾ ನರಕ ಯಾತನೆಯಿಂದ ಮುಕ್ತಿಯಾಗಿ ನೆಮ್ಮದಿಯಾಗಿರೋ ಜೀವನ ಸಾಗಿಸ್ತಿದ್ಲು ರೀ. ಈ ರೇಂಜ್ ಅವಳು ನೆಮ್ಮದಿಯಾಗಿದ್ರೆ ಅಕ್ಕ ಆಗಿ ನನ್ಗೆ ಉಸಿರಾಡಕ್ಕೂ ತೊಂದರೆ ಆಗ್ತಿತ್ತು. ಹೋಗ್ಬಿಡ್ಬೇಕಿತ್ತು ಅಂತ ಹೇಳ್ಬೇಡಿ, ಯಾಕಂದ್ರೆ ಇನ್ನೂ ಏನೋ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಇದೀನಿ. ಆದ್ರೆ ಯಾಕೆ ಪವಿ ಇವಾಗ ಇಷ್ಟೊಂದು ಬೇಜಾರಲ್ಲಿ ಇದ್ದಾಳಂದ್ರೆ ಪವಿಗೆ ಕಾಲೇಜ್ ಸ್ಟಾರ್ಟ್ ಆಯ್ತು ಗುರು. ಅವಳು ಓರಿಯಂಟೇಶನ್ ಇತ್ತು ಅಂತ ಕಾಲೇಜ್ಗೆ ಹೋದೆ. ಕಾಲೇಜಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಎಲ್ರಿಗೂ ಗೊತ್ತಾಗ್ಬಾರ್ದು ವ್ಲಾಗರ್ ತಂಗಿ ಅಂತ. ಆದ್ರೆ ಪವಿ ಬಾಧೆ ಏನಾಗಿತ್ತು ಅಂದ್ರೆ ಅವಳಿಗೆ ಯಾವ ರೇಂಜ್ ಹಿಂಸೆ ಕೊಟ್ಟೆ ಅಂದ್ರೆ ಆಡಿಟೋರಿಯಂ ಅಲ್ಲಿ ಮುಖನೇ ಮುಚ್ಕೊಂಡ್ಬಿಟ್ಲು. ಇನ್ನು ಸಿಕ್ಕಾಪಟ್ಟೆ ಅಜಿಮ್ ಮಾಡಿದೀನಿ. ನೀವು ಒಂದು ವಿಸಿಟ್ ಸಂಧ್ಯಾ ವ್ಲಾಗ್ಸ್ ಕೊಡ್ಲೇಬೇಕು. ಜಸ್ಟ್ ಈಗ ತಾನೇ ಅಪ್ಲೋಡ್ ಮಾಡಿದೀನಿ. ಸೊ ಪ್ಲೀಸ್ ಗೋ ಅಂಡ್ ಚೆಕ್ ಇಟ್ ಔಟ್. ಮತ್ತೆ ಸಿಗುವ. ಬಾಯ್ ಬಾಯ್.